ಮೇಡಮ್ ಮದ್ದೂರು ಹೋಯ್ತು. ಇಳ್ಕಳಿ ಇಳ್ಕಳಿ. ಹಲೋ ಮೇಡಮ್, ಅಶ್ವಿನಿ ಮೇಡಮ್. ಗೈಸ್, ವೆಲ್ಕಮ್ ಟು ನಿಮ್ಮ ಚಾನಲ್. ಇವತ್ತು ನಾವು ನಮ್ಮ ಪಾಪ ಅವಳ ಎಕ್ಸ್ಪ್ರೆಷನ್ ವ್ಲಾಗಲ್ಲೆಲ್ಲ ಹಾಕಿ ಊರ್ಬಾಡ್ ಮಾಡ್ಬೇಕಂತೆ. ಊರ್ಬಾಡ್ ಅಂದ್ರೆ ಏನು ಗೊತ್ತಾ? ನಾನು ನಮ್ಮ ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೂನ್ 28 ಹೋಗಕ್ಕಾಗಲ್ಲ, ಜುಲೈ 1 ವರೆಗೂ ಟೈಮ್ ಇರುತ್ತೆ, ಹೋಗಿ ಹಾಕ್ಸಿ. ಸೊ ಪ್ರೈವೇಟ್ ವ್ಯಾಕ್ಸಿನ್ಗೂ ಗೌರ್ಮೆಂಟ್ ವ್ಯಾಕ್ಸಿನ್ಗೂ ಏನ್ ವ್ಯತ್ಯಾಸ? ಫ್ಯಾಮಿಲಿ ಟೈಮ್. ತಂದೆ ಆದವ್ರಿಗೆ ಎಲ್ಲಾರು ಇಷ್ಟನೇ, 3 ಜನನು ಇಷ್ಟ. ಆದ್ರೆ ತುಂಬಾ ಇಷ್ಟ ಅಂದ್ರೆ ನಮ್ ರಂಜನೆ ಇಷ್ಟ. ಯಾಕೆಂದ್ರೆ ಆದ್ರೆ ಅಭಿವೃದ್ಧಿ ಪಡಿಸಿತ್ತು ನನ್ನ ಚಿಕ್ಕ ಮಗಳು. ಏನ್ ಸ್ಪೆಷಲ್ ಅಂತ ಅಂದ್ರೆ ವಿಡಿಯೋ ಎಂಡ್ ವರ್ಗು ನೋಡಿ, ಮಿಸ್ ಮಾಡಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ರಂಜಿತಾ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ನಮ್ಮ ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆಯೇ ಇವತ್ತು ಸ್ವಲ್ಪ ಸ್ಪೆಷಲ್ ಇದೆ. ಏನು ಸ್ಪೆಷಲ್ ಅಂತ ಅಂದರೆ ವಿಡಿಯೋ ಎಂಡ್ವರೆಗೂ ನೋಡಿ, ಮಿಸ್ ಮಾಡಬೇಡಿ. ದೆನ್ ವಿಷಯ ಏನಪ್ಪ ಅಂತಂದರೆ, ಪೋಲಿಯೋ ಡ್ರಾಪ್ಸ್ ಎಲ್ಲರೂ ಹಾಕ್ಸ್ಲೇಬೇಕು. ಇಟ್ಸ್ ಗೌರ್ಮೆಂಟ್ ಮ್ಯಾಂಡೇಟರಿ. ನಾವು ಮಂತ್ಲಿ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದೀವಿ ಅಂತ ಇಗ್ನೋರ್ ಮಾಡಬೇಡಿ. ಯಾರೆಲ್ಲ ವ್ಯಾಕ್ಸಿನ್ ಹಾಕ್ಸಿದ್ರೂ ಕೂಡ 0 to 5 years ಮ್ಯಾಂಡೇಟರಿ ಹೋಗಿ ಎಲ್ಲ ಗೌರ್ಮೆಂಟ್ ಸೆಕ್ಟರ್ಸಲ್ಲೂ ಅಂದರೆ ಮೆಡಿಕಲ್ ಸೆಕ್ಟರ್ಸಲ್ಲಿ ಹಾಕ್ತಿರ್ತಾರೆ. ಪೋಲಿಯೋ ಡ್ರಾಪ್ಸ್ ಮಿಸ್ ಮಾಡ್ದೇ ಹಾಕಿಸಿ. ನಾನು ನಮ್ಮ ಪಾಪುನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಜೂನ್ 28. ಇನ್ನೂ 3 ಡೇಸ್ವರೆಗೂ ಇರುತ್ತೆ. ಜುಲೈ 1 ವರೆಗೂ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ. ಯಾರಿಗೆಲ್ಲ ಇವತ್ತು ಹೋಗೋಕ್ಕಾಗಲ್ಲ ಅಂದರೆ ಜೂನ್ 28 ಹೋಗೋಕ್ಕಾಗಲ್ಲ, ಜುಲೈ 1 ವರೆಗೂ ಟೈಮ್ ಇರುತ್ತೆ, ಹೋಗಿ ಹಾಕಿಸಿ. ಮಿಸ್ ಮಾಡಿದೆ ಹಾಕಿಸಿ. ನಾನು ನಮ್ಮ ಪಾಪನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ತಡ ಮಾಡಿದೆ, ಹೋಗಿ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಬರೋಣ. ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಗೈಸ್ ನೋಡಿ, ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ. ಇವರು ಕೃಪಾ ಅಂತ, ನಮ್ಮ ಕೀರ್ತನಾಗೆ ಚಿಕ್ಕಿ ಆಗಬೇಕಂತೆ. ಸೊ ನನ್ನ ತಂಗಿ ಬಂದಿದ್ಲು ಗೈಸ್. ಸೊ ಅವಳು ಏನೋ ಹೇಳ್ತಾ ಇದ್ಲು ನನ್ನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು. ಸೊ ಕೇಳ್ತಾ ಇದ್ದೆ, ಮತ್ತೆ ಹೇಳು, ನಾನು ರೆಕಾರ್ಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಏನು ಹೇಳ್ತಾಳೆ ಕೇಳೋಣ. ಆವಾಗಲೇ ಏನು ಹೇಳ್ದೆ ಅದು ಹೇಳು. ಅದೇ ನೀನಾಗೆ ಹೇಳ್ದೆಯಲ್ಲ, ವಿಡಿಯೋ ನೋಡ್ತೀನಿ ಅಕ್ಕ, ಯಾವ್ಯಾವ ವಿಡಿಯೋ ನೋಡಿದೆ, ಚೆನ್ನಾಗಿತ್ತು ಅಕ್ಕ ಅಂತ. ವ್ಯಾಕ್ಸಿನ್ ಪಾಪ. ಆಮೇಲೆ ಮೈಸೂರಲ್ಲಿ ಸ್ಕೇರಿಯಾಗಿ ಹೋಗಿದ್ರಲ್ಲ ಅದು. ಆಮೇಲೆ ಇದು ಫಾದರ್ಸ್ ಡೇ ಇದು. ಆಮೇಲೆ ಆ್ಯನಿವರ್ಸರಿ ಗಿಫ್ಟು, ಆ್ಯನಿವರ್ಸರಿ ಮಾಡಿದ್ದು. ಚೆನ್ನಾಗಿತ್ತಾ? ಹೆಂಗ ಅನಿಸ್ತು? ಸಖತ್ ಸೂಪರ್ ಆಗಿತ್ತು. ಇಲ್ಲ, ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್. ಅವಳ ಎಕ್ಸ್ಪ್ರೆಷನ್ ಅಲ್ಲ, ಬಾಯಲ್ಲಿ ಪಾಪು ನೋಡಿದ್ಯಾ? ಅಂದ್ರೆ ಪಾಪು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಅವ್ರ ಅಪ್ಪನ ತರನೇ ಫುಲ್ ಕ್ಯೂಟ್ ಆಗಿದೆ, ತುಂಬಾ ಸ್ಮಾರ್ಟ್ ಇದೆ. ಜೆನ್ಯೂನ್ ಆಗಿ ಹೇಳ್ಬೇಕು, ನೀನ್ ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ಬಾರ್ದು. ಪಾಪು ನೋಡಕ್ ಹೆಂಗಿದೆ, ಆಮೇಲೆ ಪಾಪು ನೋಡ್ದೆ ಚೆನ್ನಾಗಿತ್ತು. ಪಾಪು ಇವಾಗ 3 ತಿಂಗಳಾಗಿದೆ ಪಾಪುಗೆ. ನೀನ್ ಫಸ್ಟ್ ಡೇ ನೋಡ್ದಾಗ ಹೆಂಗಿತ್ತು, ಇವಾಗ ಹೆಂಗಿದೆ ಅದನ್ನ. 3 ತಿಂಗಳಾಗಿದ್ಯಾ? 3 ತಿಂಗಳಾಗಿದೆ. ಓಕೆ. ಪಾಪುಗೆ ಇವತ್ತಿಗೆ 3 ತಿಂಗಳಾಯ್ತು. ಈಗ ಪಾಪುಗೆ 3 ತಿಂಗಳಾಯ್ತು. ಫಸ್ಟ್ ನೋಡಿದಾಗ ತುಂಬಾ ಲೈಕ್ ಅಷ್ಟೊಂದೇನು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ, ಆ ಥರ ಏನಿಲ್ಲ. ಈಗ ತುಂಬಾ ಶಾರ್ಪ್ ಇದ್ದಾಳೆ, ಕಣ್ಣೆಲ್ಲ ಫುಲ್ ಶಾರ್ಪ್ ಆಗಿದೆ. ಶಿ ಸೋ ಕ್ಯೂಟ್. ನೋಡಕ್ಕೆ ಯಾವ ಥರ ಇದ್ದಾಳೆ? ಅವ್ರ ಫಾದರ್ ಥರ ಇದ್ದಾರೆ. ಫಾದರ್ ಥರ ಇದ್ದಾರೆ. ತುಂಬಾ ಲೈಕ್ ಎಲ್ಲ ನೋಡ್ತಾಳೆ, ಅಬ್ಸರ್ವ್ ಮಾಡ್ತಾಳೆ ಎಲ್ಲದು. ಶಿ ಸೋ ಕ್ಯೂಟ್. ಆ್ಯಂಡ್ ನೀನು ವೆಯ್ಟ್ ಮಾಡ್ತಾ ಇದ್ದೀಯ ಅವಳು ದೊಡ್ಡೋಳಾಗಿ ನಿನ್ನ ಜೊತೆ ಆಟ ಆಡೋಕ್ಕೆ? ನಾನು ವೆಯ್ಟ್ ಮಾಡ್ತಾ ಇದ್ದೀನಿ.
ತಂಗಿ ಥರ ಆಟ ಆಡ್ಕೊಂಡು ಲೈಕ್ ಬಂದಾಗ ಯಾವಾಗಲೂ ಬೋರಿಂಗ್ ಆಗ್ತಾಯಿತ್ತು. ಈಗ ಅಲ್ಲಿ ದೊಡ್ಡಳಾದ ಮೇಲೆ ಫುಲ್ಲು ಆಟ ಆಡ್ಕೊಂಡು ಎಲ್ಲ ಮಜಾ ಮಾಡ್ಬೋದು. ನಮ್ಮನೆಗೆ ಬಂದ್ರೆ ಬೋರ್ ಆಗ್ತಿತ್ತ ನಿನ್ಗೆ ಹಂಗಿದ್ರೆ? ಅಂದರೆ ಪಾಪು ಇರ್ಲಿಲ್ವಲ್ಲ ಆಗ. ಇವಾಗ ಬೋರ್ ಆಗಲ್ವಾ? ಬೋರ್ ಆಗಲ್ಲ ಬಿಡಿ. ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಬಾ, ಇನ್ನೂ ಚೆನ್ನಾಗಿ ಆಟ ಆಡ್ತಿರ್ತಾಳೆ. ಹೌದು, ಇನ್ನ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ. ಆಮೇಲೆ ಗುರ್ತಿಡಿತಾಳೆ, ಆಟ ಆಡ್ತಾ ಇರ್ತಾಳೆ, ಗುರ್ತಿಡಿತಾ ಇರ್ತಾಳೆ, ಸಾಂಗ್ ಆಡ್ತಾ ಇರ್ತಾಳೆ. ಬಂದು ಆಟ ಆಡ್ಸೋದೆ ಹಂಗಿದ್ರೆ ಇನ್ಮೇಲೆ. ಹೌದು. ನೀನ್ ಏನಾಗ್ಬೇಕು ಪಾಪುಗೆ? ಪಾಪುಗೆ ಚಿಕ್ಕಿ ಚಿಕ್ಕಮ್ಮ. ಚಿಕ್ಕಿ. ಓಕೆ, ನೈಸ್. ಬಾಯ್ ಬಾಯ್ ಬಾಯ್. ಗೈಸ್ ನೋಡಿ, ಇವರು ವ್ಲಾಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಯಾಕಂದರೆ ಸೀನಿಯರ್ ಕೂಡ ನನಗಿಂತ ಮುಂಚೆ. ಇವರು 3-4 ಇಯರ್ಸಿಂದಾನೇ, ಅಂದರೆ ಇವ್ರಿಗೆ 3-4 ಇಯರ್ಸಿಂದಾನೇ ವ್ಲಾಗ್ ಮಾಡ್ತಾಯಿದ್ದಾರೆ. ಸೊ ಇವತ್ತು ನಮ್ಮ ವ್ಲಾಗ್ನ ಇವರೇ ಸ್ಟಾರ್ಟ್ ಮಾಡ್ತಾರಂತೆ. ಬನ್ನಿ ಮಾಡಿಸೋಣ. ಗೈಸ್, ವೆಲ್ಕಮ್ ಟು ನಿಮ್ಮ ಚಾನಲ್. ಇವತ್ತು ನಾವು ನಮ್ಮ ಪಾಪುದು 3 months ಬರ್ಡೇ ಮಾಡ್ತಾ ಇದ್ದೀವಿ. ತುಂಬ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅಂದರೆ ಸಖತ್ತಾಗಿರುತ್ತೆ. ಎಸ್, ಬನ್ನಿ ಗೈಸ್ ಹೋಗೋಣ. ಲೆಟ್ಸ್ ಗೋ ಗೈಸ್. ಅವ್ರ ಮಾಮ, ಅವ್ರ ದೊಡ್ಡಮ್ಮ, ಅಪ್ಪು ಎಲ್ರು ಹೋಗ್ತಾ ಇದೀವಿ. ಪೋಲಿಯೋ ಡ್ರಾಪ್ಸ್ ಹಾಕಿಲ್ವೇನೋ ತೇಜು ನಿಂಗೆ? ನೋಡಿ, ಸ್ಕೂಲ್ ಬಿಡಿಸಿ ವ್ಲಾಗಲ್ಲೆಲ್ಲ ಹಾಕಿ ಊರ್ಬಾಡ್ ಮಾಡ್ಬೇಕಂತೆ. ಊರ್ಬಾಡ್ ಅಂದ್ರೆ ಏನು ತೇಜ? ಮಾತಾಡಿದ್ದ ಅದೊಂದು ಭಾಷೆ ಅನ್ಲ ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಸೊ ಟ್ರೋಲ್ ಮಾಡ್ಬೇಕಂತೆ ಗೈಸ್ ಅವ್ರ ಮಾಮನ್ನ. ಸೊ ವ್ಲಾಗಲ್ಲೆಲ್ಲ ಹಾಕಿ ಅವ್ರ ಮಾಮನ್ನ ಊರ್ಬಾಡ್ ಮಾಡ್ಬೇಕಂತೆ. ಊರ್ಬಾಡ್ ಮೀನ್ಸ್ ಟ್ರೋಲ್ ಅಂತೆ ಗೈಸ್. ಸೊ ಟ್ರೋಲ್ ಮಾಡೋಣ, ಇನ್ಮೇಲೆ ಸ್ಟಾರ್ಟ್ ಮಾಡೋಣ. ಅವ್ರ ಮಾಮನ್ ಕಾಲ್ ಎಳಿಯೋಣ. ನಮ್ ಕೀರ್ತನ ದೊಡ್ಡವಳಾದ್ರೆ ಅವಳೆ ಕಾಲ್ ಎಳಿತಾಳೆ ಮಾಮಂದು. ಅವಾಗ ನಮ್ಗೆಲ್ಲ ಬೈತಾನೆ, ಅವಳಿಗೆ ಬೈಯಂಗಿಲ್ಲ. ಸೊ ಬನ್ನಿ ಗೈಸ್ ಹೋಗೋಣ. ಸಿಕ್ಬಿಡ್ತು, ಇಲ್ಲೇ ಮನೆ ಹತ್ರನೇ ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇದ್ರು. ಬನ್ನಿ ಗೈಸ್, ಇಲ್ಲೇ ಮನೆ ಹತ್ರನೇ ಅಲ್ಲಿ ಹಾಕ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ಕುತ್ಕೊಂಡು. ನೋಡಿ, ಅವ್ರ ದೊಡ್ಡಮ್ಮ ಎತ್ಕೊಂಡ್ ಕರ್ಕೊಂಡ್ ಬರ್ತಾ ಇದ್ದಾರೆ. ಕೈ ಇರುತ್ತೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಂಗೆ ಯಾರೋ ಒಬ್ರು ಎದುರಿಸ್ಬಿಟ್ರು. ಏನಂತ, ಪಾಪು ನೈಟ್ ಎಲ್ಲ ಆಡತ್ತೆ, ಒಂದ್ 2 ದಿನ ಆಡತ್ತೆ. ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ಜ್ವರ ಬರತ್ತಾ? ಅದ್ ಬಂದ್ರೆ ಒಳ್ಳೇದಾ? 3 ತಿಂಗಳಾದ್ಮೇಲೆ ನಾನು ಗೌರ್ಮೆಂಟ್ ಸೆಕ್ಟರ್ಲೆ ಹಾಕ್ಸ್ಬೇಕು ಅನ್ಕೊಂಡಿದೀನಿ. 3.5 ತಿಂಗಳಿಗೆ. ಬಟ್ ಪ್ರೈವೇಟ್ ಅಲ್ಲಿ ಡೈಲಿ ಅಂದ್ರೆ ಮಂತ್ಲಿನೂ ಇದೆ ಬೇರೆ ಬೇರೆ ವ್ಯಾಕ್ಸಿನ್ಸ್. ಓಕೆ, ಅದು ಮ್ಯಾಂಡೇಟರಿ, ಇಂಪಾರ್ಟೆಂಟ್, ಹಾಕ್ಸ್ಲೇಬೇಕದು. ಸೊ ಪ್ರೈವೇಟ್ ವ್ಯಾಕ್ಸಿನ್ಗೂ ಗೌರ್ಮೆಂಟ್ ವ್ಯಾಕ್ಸಿನ್ಗೂ ಏನ್ ವ್ಯತ್ಯಾಸ? ಹಾ, ಸೊ ಪೇನ್ ಆಗತ್ತೆ ಇದ್ರಲ್ಲಿ. ಎಸ್ ಗೈಸ್, ಬನ್ನಿ ಹೋಗೋಣ. ಥ್ಯಾಂಕ್ ಯು. ಎಲ್ಲ ಮಕ್ಕಳು ಪೋಲಿಯೋ ಡ್ರಾಪ್ ಹಾಕ್ಸ್ಕೊಂಡ್ರೆ ಅಳ್ತವೆ. ನಮ್ಮ ಪಾಪು ಫುಲ್ ಸ್ಮೈಲ್ ಮಾಡ್ಕೊಂಡು ಹಾಕಿಸ್ಕೊಂಡಿದ್ದಾಳೆ. ನನಗಂತೂ ಫುಲ್ ಆಶ್ಚರ್ಯ ಆಗ್ಬಿಟ್ಟು. ಅದು ಸ್ಮೈಲ್ ಮಾಡಿದ್ಕೆ ಖುಷಿನೂ ಆಯ್ತು ನನಗೆ. ನನ್ನ ಮಗಳು, ಮುದ್ದಿನ ಮಗಳು. ಸೊ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ.
ಸೊ ನೀವೆಲ್ಲರೂ ಮಿಸ್ ಮಾಡದೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿ ಗೈಸ್. ಇಟ್ಸ್ ಗೌರ್ಮೆಂಟ್ ರೂಲ್ಸ್, ಮ್ಯಾಂಡೇಟರಿ. ವ್ಯಾಕ್ಸಿನ್ ಹಾಕ್ಸಿದ್ರು ಮಂತ್ಲಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕು. ನೀವು ಹಾಕ್ಸ್ತಾ ಇದ್ದೀರಲ್ಲ. ಲೆಟ್ಸ್ ಗೋ ಹೋಮ್. ಅದಾದ್ಮೇಲೆ ಸ್ವಲ್ಪ ಪ್ಲಾನ್ ಇದೆ, ಏನಂತ ಈ ವಿಡಿಯೋದ ಎಂಡ್ವರೆಗೂ ನೋಡಿ ತೋರಿಸ್ತೀನಿ. ಎಸ್, ಬನ್ನಿ ಗಾಯ್ಸ್. ಮನೆಗೆ ಬಂದ್ವಿ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು. ಏನಪ್ಪ, ನಮ್ಮೆಲ್ರಿಗೂ ಪೋಲಿಯೋ ಡ್ರಾಪ್ಸ್ ಹಾಕ್ಸಿದೀರಾ ನೀವು? ಎಲ್ಲರಿಗೂ ಹಾಕ್ಸಿದೀವಿ, ಎಲ್ಲ ಮಕ್ಕಳಿಗೂ ಹಾಕ್ಸಿದೀವಿ, ಎಲ್ಲ ಮಕ್ಕಳಿಗೂ ಹಾಕ್ಸಿದೀವಿ. ಮಿಸ್ ಮಾಡದೆ ನಮ್ 3 ಜನಕ್ಕೂ ಹಾಕ್ಸಿದೀರಾ? 3 ಜನಕ್ಕೂ ಪೋಲಿಯೋ ಡ್ರಾಪ್ಸ್ ಹಾಕ್ಸಿದೀವಿ. ಎಸ್, ಪೋಲಿಯೋ ಡ್ರಾಪ್ಸ್ ಇಂಪಾರ್ಟೆಂಟ್. ಪೋಲಿಯೋ ಮುಕ್ತ ಪ್ರಪಂಚ ಮಾಡ್ಬೇಕು ನಾವೆಲ್ರು. ಸೊ ಪೋಲಿಯೋ ಡ್ರಾಪ್ಸ್ ಮಿಸ್ ಮಾಡದೆ ಎಲ್ರು ಹಾಕ್ಸಿ. ನನ್ನ ತಮ್ಮಂಗೆ ಮಿಸ್ ಆಗಿದೆಯಂತೆ ಒಂದು ಪೋಲಿಯೋ ಡ್ರಾಪ್ಸು. ನೋಡಿ guys, ಅದಕ್ಕೆ ಪೋಲಿ ತರ ಆಡ್ತಾ ಇದ್ದೀರಾ. ಮಿಸ್ ಮಾಡದೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿ ಗೈಸ್. ಎಕ್ಸ್ಕ್ಯೂಸ್ ಮೀ, ಹಲೋ ಮೇಡಮ್, ಮದ್ದು ಹೋಯ್ತು. ಇಳ್ಕಳಿ. ಹಲೋ ಮೇಡಮ್, ಅಶ್ವಿನಿ ಮೇಡಮ್. ಮಧುರಿ ಹೋಯ್ತಂತಲ್ರಪ್ಪ ನಿಮ್ ಮಧುರಲ್ಲ ಮಗ್ನೆ. ಹೇಳು ಬೆಂಗಳೂರು ನಂದು ಅಂತ. ಬೆಂಗಳೂರು ನಂದು. ನಮಸ್ತೆ ಸರ್. ನೋಡಿ ಸಾರಿ ಗೈಸ್, ಸ್ಪೆಷಲ್ ಅಂತ ಹೇಳಿದ್ನಲ್ಲ ಗೈಸ್, ಇದೆ ಗೈಸ್ ಅವ್ರ ದೊಡ್ಡಮ್ಮನ್ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ದೊಡ್ಡಮ್ಮ. ಬರ್ತ್ಡೇ ಅಮ್ಮ ಫುಲ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಎಸ್, ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಅದು ಹತ್ಬಿಡೋದ್ರಿ. ಅಮ್ಮ ಫುಲ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಎಸ್, ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಅದು ಹತ್ಬಿಡೋದ್ರಿ ಎಲ್ರಪ್ಪ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದೊಡ್ಡಮ್ಮ. ಮಗಳು ತಿನ್ನಲ್ಲ, ಬಿಡ. ಅವ್ರ ಬ್ರದರ್ ತಿನ್ಸ್ತಾ ಇದ್ದಾರೆ. ಫಸ್ಟ್ ಬರ್ಡೇಗಳು ತಿನ್ಸಿ. ಹ್ಯಾಪಿ ಬರ್ಡೇ. ನಿಮ್ಮೆಲ್ಲ ಕನಸು ನನಸಾಗಲಿ. ಬೇಗ ಬಿಲಿಯನೇರ್ ಆಗು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಒಂದು ಕ್ವಶನ್ ಕೇಳ್ತೀನಿ ಅಪ್ಪ. ಫಸ್ಟು ನಿಮ್ಗೆ ನಿಮ್ಮ ಮಗಳು ಹುಟ್ಟಿದ ನೆನಪಿದ್ಯಾ? ಇದೆ, ನೆನಪಿದೆ. ಮೊದಲನೇ ಮಗಳು ಖುಷಿ ಅನಿಸ್ತು. ಫಸ್ಟ್ ಮಗಳು. ನೀವು ಯಾವ ಹಾಸ್ಪಿಟಲ್ ಹುಟ್ಟಿದ್ರು? ಜನರಲ್ ಹಾಸ್ಪಿಟ್ಲು, ಗೌರ್ಮೆಂಟ್ ಜನರಲ್ ಹಾಸ್ಪಿಟ್ಲಲ್ಲಿ. ನೆನಪಿದ್ಯಾ? ಅವತ್ತಿನ ದಿನ ನೆನ್ಸ್ಕೊಳ್ಳಿ, ಹೆಂಗಿತ್ತು ಹೇಳಿ ನಮ್ಗೆ. ಏನು ಸನ್ನಿವೇಶ, ಆಸ್ಪತ್ರೆ ಕರ್ಕೊಂಡು ಹೋದ. ಆಸ್ಪತ್ರೆಯಲ್ಲಿ ಡೆಲಿವರಿ ಆಯಿತು. ಹೆಚ್ಚು ಕಮ್ಮಿ 2 ಗಂಟೆ ಆಗಿತ್ತು. ಮಿಡ್ನೈಟ್ 2 ಗಂಟೆ ಆಗಿತ್ತು. 2 ಗಂಟೆ ರಾತ್ರಿ ಹುಟ್ಟಿದ ನಿಮ್ಮ ಮಗಳು. ಹೆಣ್ಮಗು ಬಂದಿದ ತಕ್ಷಣ ಅವಳು ಹುಟ್ಟಿದ ಮೇಲೆ ಅವ್ರ ಅಮ್ಮನಿಗೆ ಕೆಲಸ ಸಿಕ್ತು, ನನಗೂ ಕೆಲಸ ಸಿಕ್ತು. ಹಂಗಂದ್ರೆ ಭಾಗ್ಯಲಕ್ಷ್ಮಿ. ಲಕ್ಷ್ಮಿ ನಿಮ್ಮ ಪಾಲಿಗೆ ಉಳಿದ ಕಡೆ ಎಲ್ಲ ಭಾಗ್ಯ ಅಂತಿದ್ರೆ. ನೀವ್ ಹೇಳಿ, ನಿಮ್ಮ ಮಗಳು ಹುಟ್ಟಿದ ದಿನ ಹೆಂಗನ್ಸ್ತು, ಹೆಂಗಿತ್ತು? She is very cute and beautiful. She is very red rose. Totally. ಪ್ರೀತಿ ಮಗಳು. ಅವತ್ತಿನ ದಿನ ಹೆಣ್ಪಾಪು ಅಂದ ತಕ್ಷಣ ಖುಷಿ ಆಯ್ತು. ಖುಷಿ ಇತ್ತು, ಮೊದಲನೇದಲ್ವಾ, ಆದ್ರೂ ಎಲ್ಲದಕ್ಕಿಂತ ಖುಷಿ ಇತ್ತು.
ನನ್ನ ಮಗಳು ಹುಟ್ಟಿದಾಳೆ ಅಂತ. ನಿಮ್ಮಿಬ್ರಿಗೆ ಒಂದ್ ಕ್ವಶನ್ ಕೇಳ್ತೀನಿ. 3 ಜನ ಮಕ್ಕಳಲ್ಲಿ ಯಾರು ಇಷ್ಟ ಜಾಸ್ತಿ? ರಂಜಿತನ್ ಕಂಡ್ರೆ ಇಷ್ಟ. ನನ್ ಮೇಲೆ ಆಣೆ ಇಟ್ಟು ಈ ಮಾತು ನಂಬಕ್ಕಾಗಲ್ಲ. ನಂಬಕ್ಕಾಗಲ್ಲ. ಇದೇ ಹೇಳಿ, 3 ಜನದಲ್ಲಿ ಯಾರು ಇಷ್ಟ? ಎಲ್ಲ ಇಲ್ಲೇ ಇದೀವಿ ರೆಸೆಂಟ್ ಆಗಿ. 3 ಜನದಲ್ಲಿ ಈಗ 3 ಜನ ಇಷ್ಟ ಇಲ್ಲ. ನಮ್ ಕೀರ್ತನ ಇಷ್ಟ ಟೋಟಲಿ. ನಮ್ ಕೀರ್ತನ ಅಲ್ಲ ಗೈಸ್, 3 ಜನದಲ್ಲಿ ಯಾರಾದ್ರೂ ಒಬ್ರನ್ನ ಆಪ್ಷನ್. ಇವಾಗೆಲ್ಲ ದೊಡ್ಡವರಾಗಿದ್ದಾರೆ ಗೈಸ್, ಹಾಗಾಗಿ ನಮ್ಗೆ ತುಂಬಾ ಇಷ್ಟ ಅಂದ್ರೆ ನಮ್ ರಂಜನೆ ಇಷ್ಟ. ಯಾಕೆಂದ್ರೆ ಎಲ್ಲರ ಕಷ್ಟ ಸುಖನೂ ಅವಳು ಅರ್ಥ ಮಾಡ್ಕೊಂಡು ಹೋಗ್ತಾಳೆ. ಅದಕ್ಕೆ ಇದು ಈ ಮಾತು ಸುಳ್ಳು ಗೈಸ್. ನೀವ್ ಹೇಳಿ ಯಾರು ಇಷ್ಟ ಅಂತ. ತಂದೆ ಆದವ್ರಿಗೆ ಎಲ್ಲರೂ ಇಷ್ಟನೇ, 3 ಜನನೂ ಇಷ್ಟ. ಜಾಸ್ತಿ ಆದ್ರೆ- ಇಷ್ಟ ಒಬ್ರು ಸೆಲೆಕ್ಟ್ ಮಾಡಿ, ಒಬ್ರು ಸೆಲೆಕ್ಟ್ ಮಾಡ್ಬೇಕು. ಒಬ್ರು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ನನಗೆ ಹಿರಿ ಮಗ ಅಂದ್ರೆ ಹಿರಿ ಮಗಳೇ ಬಹಳ ಇಷ್ಟ. ಅಬ್ಬಬ್ಬಬ್ಬ, ನೋಡಿ guys, ಹೆಂಗೆ ಎರಡ್ ಮಾತು ಕೇಳಲ್ಲ, ಹಿರಿ ಮಗಳು ಮಾತೇ ಕೇಳಲ್ಲ. ಹಿರಿ ಮಗಳು ಅಂದ್ರೆ ಬಹಳ ಇಷ್ಟ. ಮಾತು ಕೇಳೋದು ಹಿರಿ ಮಗಳು ಮಾತೇ ಕೇಳೋದು. ಎಲ್ಲಾರ್ಗು ಫಸ್ಟ್ ಮಕ್ಳು ಸ್ಪೆಷಲ್ ಅನ್ನೋ ತರ ಫಸ್ಟ್ ಮಕ್ಳು ಇಷ್ಟವೇ. ನಮ್ಗೆ ಗೊತ್ತು, ಅದು ರಿಯಾಲಿಟಿ ನೋಡ್ತಿದೀವಿ. ನಮ್ಮಿಬ್ರನ್ನ ಸುಮ್ಮನೆ ಮಕ್ಳು ಅಂತ ಅಷ್ಟೇ. ಇಷ್ಟ ಇರೋದು ಜಾಸ್ತಿ ಮಗಳೇ, ಕಾನ್ಸಂಟ್ರೇಷನ್ ಎಲ್ಲ ಜಾಸ್ತಿ ಮಗಳೇ. ಆದ್ರೆ ಅಭಿವೃದ್ಧಿ ಪಡಿಸಿತ್ತು ನನ್ನ ಚಿಕ್ಕ ಮಗಳು. ಎಸ್. ನಿಮ್ಗೆ ಯಾರು ಇಷ್ಟ? ಇಬ್ರ ಅಕ್ಕಂದಿರಲ್ಲಿ ಯಾರು ಇಷ್ಟ? ಕೀರ್ತನ. ಅವಳ ಅಕ್ಕ ಅಲ್ಲ, ಮಗಳು. ಹೇಳು, ರಂಜು ಅಕ್ಕ ಇಷ್ಟನಾ, ರಾಜು ಅಕ್ಕ ಇಷ್ಟನಾ? ಬೇಗ ಬೇಗ ಹೇಳು, ಬ್ಲಾಗ್ ಲ್ಯಾಗ್ ಆಗುತ್ತೆ. ನಮ್ಮ ಅಮ್ಮ ಇಷ್ಟ. ಹೇಳ, ನಿಮ್ಮ ಅಮ್ಮ ಗೊತ್ತು ನಿಂಗೆ ದುಡ್ಡು ಕೊಡ್ತಾರೆ ಅಂತ ಇಷ್ಟ ಅಂತ. ನೀನ್ ಬೇರೆ ಹೇಳು ಬೇಗ. ಇದ್ರಲ್ಲಿ ಯಾರು ದುಡ್ಡು ಕೊಡ್ತಾರ? ಫಸ್ಟ್ ಅಕ್ಕ ಇಷ್ಟನಾ, ಎರಡನೇ ಅಕ್ಕ ಇಷ್ಟನಾ? ಚೇಂಜ್ ಆಗ್ತಿರುತ್ತೆ ಅವೆಲ್ಲ ಹೇಳಕ್ಕಾಗಲ್ಲ. ಹೇಳ್ಬೇಕು ತೇಜ, ಬೇಗ. ಏನು ಹೇಳಕ್ಕಾಗಲ್ಲ, ಒಬ್ರು ಹೇಳು. ಹಂಗೆ ಹೇಳಕ್ಕಾಗಲ್ಲ. ನೀನ್ ಹೇಳ, ನಮ್ಮಿಬ್ರಲ್ಲಿ ಯಾರು ಇಷ್ಟ ನಿಂಗೆ ಜಾಸ್ತಿ? ಈಗ ಹೇಳು. ರಂಜಿತಾ. ವ್ಲಾಗ್ ಮಾಡ್ತಿದೀನಿ ಅಂತ ಹೇಳ್ಬಾರ್ದು. ಹೇಳು, ರಂಜಿತಾನೇ ಇಷ್ಟ. ನೋಡಿ ಗೈಸ್, ನನ್ಗೆ ಇಬ್ರಲ್ಲಿ ಇಬ್ರು ಇಷ್ಟ ಗೈಸ್. ಇಬ್ರು 2 ಕಣ್ಣಿದ್ದಂಗೆ, 1 ಕಣ್ ತೆಗ್ದ್ಬಿಡಕ್ಕಾಗುತ್ತೆ ಗೈಸ್. ಇದು ರಾಜಕೀಯ, ಇದನ್ನಂತಾರೆ ರಾಜಕೀಯ ಅಂತಾರೆ. ನೆಕ್ಸ್ಟ್ ವಿಡಿಯೋ ನೋಡಿ ಎಲ್ಲಿ ಹೋಗ್ತಿದೀವಿ, ಏನ್ ಮಾಡ್ತಿದೀವಿ ಅಂತ ಇನ್ನೂ ಸ್ಪೆಷಲ್ ಇದೆ. ವಿಡಿಯೋ ಎಂಡ್ ತನಕ ನೋಡಿ ಗೈಸ್. ಗೈಸ್, ನನ್ನ ಮಗಳು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡ್ಲು. ಈ ಥರ ಒಂದು ಮಾರ್ಕರಲ್ಲಿ ಹಾಕ್ತಾರೆ ಪೋಲಿಯೋ ಡ್ರಾಪ್ಸ್ ಹಾಕಿರೋ ಪಾಪುಗಳಿಗೆ. ಓಟ್ ಹಾಕಿರೋ ಥರ. ಗೈಸ್ ನೋಡಿ, ಎಲ್ಲರೂ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಪೂರ್ತಿ. ಅಮ್ಮ ಮಗ ಮುಂದೆಗಡೆ ಕೂತಿದ್ದಾರೆ. ಫ್ಯಾಮಿಲಿ ಟೈಮ್ ನೋಡಿ ಗೈಸ್. ಇದ್ದೀವಿ ಬರ್ತ್ಡೇ ಸೆಲೆಬ್ರೇಷನ್ಗೆ. ಬರ್ಡೇ ಗರ್ಲ್ ಮತ್ತೆ ನಮ್ಮಮ್ಮ, ಅಪ್ಪಾಜಿ ಎಲ್ಲರೂ ನೋಡಿ ಅಪ್ಪ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ, ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡು. ಸೊ ಈ ತರ ನಿಮ್ ಪೇರೆಂಟ್ಸ್ನ ನೀವು ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಅವಾಗ ಕರ್ಕೊಂಡು ಹೋಗಿ, ಅವ್ರಿಗೂ ಖುಷಿ ಆಗುತ್ತೆ. ಯಾವ್ದಾದ್ರು ಒಂದು ಏನು ರೀಸನ್ ಟು ಸೆಲೆಬ್ರೇಷನ್. ನಮ್ಮ ಅಕ್ಕನ ಬರ್ಡೇ, ಸೊ ಅದೇ ಒಂದು ರೀಸನ್ ಸೆಲೆಬ್ರೇಟ್ ಮಾಡಕ್ಕೆ. ಏನಾದ್ರೂ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ, ಏನಾದ್ರೂ ಸೆಲೆಬ್ರೇಷನ್ ಮಾಡಬೇಕು ಅಂದ್ರೆ ಒಂದು ರೀಸನ್ ಇರ್ಬೇಕು. ಮಾಮ ಕ್ಯಾರಿ ಮಾಡ್ತಾ ಇದ್ದಾರೆ ಪಪ್ಪುನ. ಎಲ್ರು ಹಾಯ್ ಹೇಳಿ. ಹಾಯ್ ಅಪ್ಪ. ಅಪ್ಪ ನೀನ್ ನೋಡ್ ಮಕ್ಕ ತೋರ್ಸೋದು. ಸಂಡೇ ನೋಡಿ ಗೈಸ್, ಮಾಲ್ ತುಂಬಾ ಜನ ಜಂಗುಳಿ. ಎಷ್ಟು ಜನ ಇದಾರೆ ನೋಡಿ, ಫುಲ್ ಮಾಲ್ ತುಂಬಾ ಜನ. ವೆಲ್ಕಮ್ ವೆಲ್ಕಮ್. ಬರ್ಡೇ ಗರ್ಲ್. ಬನ್ನಿ ಗೈಸ್. ರಂಜಿತಾ. ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ.
ಹಾಗೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಗೈಸ್ ಊಟ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ರಿಟರ್ನ್ ಹೋಗ್ತಾ ಇದೀವಿ. ಎಲ್ರು ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬ್ಯಾಕ್ ಟು ಹೋಮ್. ಏನಾದ್ರು ಶಾಪಿಂಗ್ ಮಾಡೋದಾದ್ರೆ ಕೆಳಗಡೆ ನೋಡಿ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತೀವಿ. ಸೊ ನೈಸ್ ಎಕ್ಸ್ಪೀರಿಯನ್ಸ್. ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀವಿ. ಎಸ್ ಬರ್ಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ ನೋಡಿ. ನಾನು ಟಯರ್ಡ್ ಆಗಿಲ್ಲ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್.